ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂವೀಸ್ ವ್ಲಾಗ್. ಇವತ್ತು ನಾನು ಮೈಸೂರಿನ JLB ರೋಡಲ್ಲಿರುವ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಬಿಲ್ಡಿಂಗ್ ಹತ್ರ ಬಂದಿದ್ದೀನಿ. ಇಲ್ಲಿ ಕ್ರೋಕರಿ ಸೇಲ್ ನಡೀತಾ ಇದೆ, ಹಾಗೆಯೇ ಜ್ಯುವೆಲರಿ ಮೇಳ ಕೂಡ ನಡೀತಿದೆ. ನಾನಿವಾಗ ಕ್ರೋಕರಿ ಸೇಲ್ ನಡೀತಿರುವಂತಹ ಪ್ಲೇಸ್ಗೆ ಬಂದಿದ್ದೀನಿ. ಇಲ್ಲಿ ಮಿಲ್ಟನ್ ಕಂಪ್ನಿ ಪ್ರಾಡಕ್ಟ್ಸ್ಗಳ ಮೇಲೆ 50% ಡಿಸ್ಕೌಂಟ್ ಆಫರ್ ನಡೀತಿದೆ. ಮಿಲ್ಟನ್ ಕಂಪನಿಯ ಪ್ರತಿಯೊಂದು ಪ್ರಾಡಕ್ಟ್ಸ್ಗಳ ಮೇಲೆ ಇಲ್ಲಿ ಭರ್ಜರಿ ಆಫರ್ ನಡೀತಾ ಇದೆ. ಮಿಲ್ಟನ್ ಕಂಪನಿಯ ಪ್ರಾಡಕ್ಟ್ಸ್ಗಳಾದ ಪ್ಲೇಟ್ಸ್ಗಳು, ಕಾಫಿ ಟೀ ಕಪ್ಗಳು, ಹಾಗೆಯೇ ಟಿಫನ್ ಬಾಕ್ಸ್ಗಳು, ಹೀಗೆ ಪ್ರತಿಯೊಂದು ಪ್ರಾಡಕ್ಟ್ಸ್ಗಳ ಮೇಲೆ 1 kgಗೆ ಜಸ್ಟ್ 300 ರುಪೀಸ್ ಅಂತೆ ಇಲ್ಲಿ ಪ್ರಾಡಕ್ಟ್ಸ್ಗಳು ಆಫರ್ ಪ್ರೈಸ್ನಲ್ಲಿ ಸೇಲ್ ಆಗ್ತಿದೆ. ನಾನಿವಾಗ ಕೈನಲ್ಲಿ ಇಟ್ಕೊಂಡಿದ್ದೀನಲ್ಲ, ಈ ಪ್ಲೇಟ್ಸ್ಗಳು ನನಗೆ ತುಂಬಾ ಇಷ್ಟ ಆಯಿತು. ಡೈನಿಂಗ್ ಟೇಬಲ್ ಮೇಲೆ ಇಟ್ಟರೆ ಈ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ನಾನು ಒಂದು 6 ಪ್ಲೇಟ್ನ ಪರ್ಚೇಸ್ ಮಾಡಿದೆ. ಇಲ್ಲಿನ ಎಲ್ಲ ಕಿಚನ್ ಐಟಮ್ಸ್ಗಳು ಕೂಡ ಮಿಲ್ಟನ್ ಕಂಪ್ನಿದೇ ಆಗಿತ್ತು. ನನಗಂತೂ ಒಂದು ಒಳ್ಳೆ ಆಫರ್ ಸಿಕ್ತು ಅಂತ ಅನ್ನಿಸ್ತು. ಯಾವುದನ್ನು ತೊಗೊಳ್ಳೋದು ಯಾವುದನ್ನು ಬಿಡೋದು ಅಂತ ನೋಡ್ತಾ ಇದ್ದೆ. ನನಗಂತೂ ಇಲ್ಲಿರೋ ಎಲ್ಲ ಕಿಚನ್ ಐಟಮ್ಸ್ಗಳು ಕೂಡ ತುಂಬಾ ಕ್ಯೂಟ್ ಅಂತ ಅನ್ನಿಸ್ತಾ ಇತ್ತು. ಎಲ್ಲ ಐಟಮ್ಸ್ಗಳು ಕೂಡ ತುಂಬಾ ಕಲರ್ಫುಲ್ ಆಗಿತ್ತು. ಯಾವುದೇ ಒಂದನ್ನು ಪರ್ಚೇಸ್ ಮಾಡಿದ್ರು ಇನ್ನೊಂದು ಐಟಮ್ ಇನ್ನೂ ಒಂಥರ ಕ್ಯೂಟಾಗಿ, ಒಂಥರ ಕಲರ್ಫುಲ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈಗ ನಾನು ಆಲ್ರೆಡಿ ಪ್ಲೇಟ್ಸ್ಗಳನ್ನ ತೊಗೊಂಡಿದ್ದೆ, ಆದ್ರೂ ಈ ಪ್ಲೇಟ್ಸ್ನ ನೋಡಿದಾಗ ಒಂದು ರೀತಿ ಸ್ಕ್ವೇರ್ ಶೇಪಲ್ಲಿದೆ, ಇದನ್ನು ತೊಗೋಬೇಕು ಅಂತ ಅನ್ನಿಸ್ತಾ ಇತ್ತು. ಶರಣ್ ಅಂತೂ ಎಷ್ಟು ಅಂತ ತೊಗೋತೀಯ ನೀನು, ಎಷ್ಟು ಪ್ಲೇಟ್ಸಲ್ಲಿ ಊಟ ಮಾಡ್ತೀಯಾ ಅಂತ ರೇಗಿಸ್ತಾ ಇದ್ರು ನನಗೆ. ಹಾಗಾಗಿ ನಾನು ಆ ಪ್ಲೇಟ್ಸ್ಗಳನ್ನ ಅಲ್ಲೇ ಇಟ್ಬಿಟ್ಟು ನೆಕ್ಸ್ಟ್ ಈ ಕಡೆ ಟರ್ನ್ ಆದೆ. ಇಲ್ಲಂತೂ ತುಂಬಾ ಕಲರ್ಫುಲ್ ಆಗಿರುವಂತಹ ಕಾಫಿ ಟೀ ಕಪ್ಸ್ಗಳಿದ್ವು. ಎಲ್ಲ ನೋಡ್ತಾ ಇದ್ದೀರಲ್ಲ, ಎಲ್ಲವೂ ಕೂಡ ಮಿಲ್ಟನ್ ಕಂಪ್ನಿದೇ ಆಗಿತ್ತು. 50% ಆಫರ್ ಅಲ್ವಾ, ಯಾರು ಬಿಡ್ತಾರಲ್ವಾ. ನನಗಂತೂ ತುಂಬಾ ಇಷ್ಟ ಆಯಿತು. ಹಾಗಾಗಿ ನಾನು ಒಂದಾದ್ಮೇಲೆ ಒಂದು ನೋಡ್ತಾನೆ ಇದ್ದೆ ಯಾವುದನ್ನು ತೊಗೊಳ್ಳೋದು ಅಂತ. ಹಾಗೆಯೇ ಇಲ್ಲಿ ಒಂದು ಸೈಡಲ್ಲಿ ಸ್ಯಾರೀಸ್ಗಳು ಹಾಗೆ ಕುರ್ತೀಸ್ಗಳು ಕೂಡ ಹಾಕಿದ್ರು. ಸೊ ನನ್ನ ಕಣ್ಣು ಆ ಕಡೆಗಂತೂ ಹೋಗಲಿಲ್ಲ, ಯಾಕಂದರೆ ನಾನು ಮೇಯ್ನ್ ಥೀಮ್ ಇಟ್ಕೊಂಡು ಬಂದಿದ್ದೆ, ನಾನು ಇಲ್ಲಿ ಈ ಕಿಚನ್ ಐಟಮ್ಸ್ನೇ ತೊಗೋಬೇಕು ಅಂತ ಹೇಳಿ. ಹಾಗಾಗಿ ನಾನು ನನ್ನ ಕಾನ್ಸಂಟ್ರೇಷನ್ನ ಅದ್ರ ಕಡೆ ಮಾತ್ರ ಇಟ್ಕೊಂಡಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕಲರ್ಫುಲ್ ಆಗಿ. ನನ್ನ ಮಗ ಅಂತೂ ಅಮ್ಮ ಈ ಕಲರ್ ತಗೋ ಅಂತ ಎಲ್ಲನೂ ತೆಗೆದು ತೋರಿಸ್ತಾ ಇದ್ನು ನನಗೆ. ನಮಗೆ ಅಷ್ಟೊಂದು ಇಷ್ಟ ಆಗ್ತಿದೆ, ಇನ್ನು ಮಕ್ಕಳನ್ನ ಕೇಳಬೇಕಾ. ಮಕ್ಕಳಿಗೆ ಯಾವಾಗಲೂ ಕಲರ್ಫುಲ್ ಪ್ಲೇಟ್ಸ್ಗಳು ಹಾಗೆಯೇ ಕಾರ್ಟೂನ್ ಕ್ಯಾರೆಕ್ಟರ್ಸ್ ಇರೋದು ತುಂಬಾ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಅವನು ಈ ಐಟಮ್ಸ್ನ ತೊಗೋಬೇಕಾದ್ರೆ ಅವನು ಸ್ವಲ್ಪನೂ ಕಿರಿಕಿರಿ ಮಾಡಲಿಲ್ಲ, ನನಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಕೂಡ ಮಾಡಿದ್ನು. ನಾನಿಲ್ಲಿ ನೋಡಿದಂತಹ ಎಲ್ಲ ರೀತಿಯ ಕಿಚನ್ ಐಟಮ್ಸ್ಗಳನ್ನೂ ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ, ಏಕೆಂದರೆ ನೆಕ್ಸ್ಟ್ ನಾವು ಜ್ಯುವೆಲರಿ ಮೇಳಗೂ ಕೂಡ ಹೋಗ್ತೀವಿ. ಅದು ಕೂಡ ಇದೇ ಬಿಲ್ಡಿಂಗಲ್ಲಿ ಇದೆ. ತುಂಬಾ ಚೆನ್ನಾಗಿರುವಂತಹ ಒಳ್ಳೆ ಕ್ವಾಲಿಟಿ ಇರುವಂತಹ ಜ್ಯುವೆಲರೀಸ್ಗಳು ಡಿಸ್ಕೌಂಟ್ ಪ್ರೈಸಲ್ಲಿ ನಮಗೆ ಸಿಗ್ತಾ ಇದೆ. ಹಾಗಾಗಿ ಅದನ್ನು ಕೂಡ ನಾನು ನಿಮಗೆ ಮುಂದೆ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ ಎಷ್ಟು ಚೆನ್ನಾಗಿ ತುಂಬಾ ಒಂದು ರೀತಿ ಸ್ಟ್ಯಾಂಡರ್ಡಾಗಿ ಕಲರ್ಫುಲ್ ಆಗಿರುವಂತಹ ಗ್ಲಾಸ್ ಐಟಮ್ಸ್ಗಳು ಕೂಡ ಇದೆ. ಹಾಗೆಯೇ ಸ್ವಲ್ಪ ಸ್ಟೀಲ್ ಐಟಮ್ಸ್ಗಳನ್ನೂ ಕೂಡ ಇಟ್ಟಿದ್ದಾರೆ. ಈಗ ಆಲ್ರೆಡಿ ನನ್ನ ಮಗನ ಇದು ಬಂತು, ಅವನ ಬೇಡಿಕೆ ಇತ್ತು ಈ ರೀತಿ ಕಾರ್ಟೂನ್ ಕ್ಯಾರೆಕ್ಟರ್ಸ್ನೆಲ್ಲ ನಾನು ಲಂಚ್ ಬಾಕ್ಸ್ಗೆ ತೊಗೋಬೇಕು ಅಂತ ಹೇಳಿ. ಅವನು ಆಲ್ರೆಡಿ ನೋಡಿ ರೆಡಿ ಮಾಡಿ ಇಟ್ಕೊಂಬಿಟ್ಟಿದ್ನು, ಅಮ್ಮ ನನಗೆ ಇದೇ ರೀತಿ ಲಂಚ್ ಬಾಕ್ಸ್ ಬೇಕು ಅಂತ. ಕೊನೆಗೂ ಅವ್ನು ಬಿಡಲಿಲ್ಲ, ಅದನ್ನು ಪರ್ಚೇಸ್ ಮಾಡೇ ಬಿಟ್ನು. ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಮುಯಿ ಕವರ್ಸ್ಗಳು, ಅಂದರೆ ನಾವು ಮದುವೆಗೆ ಹೋದಾಗ ಗಂಡು ಹೆಣ್ಣಿಗೆ ಗಿಫ್ಟ್ ಮಾಡ್ತೀವಲ್ಲ ದುಡ್ಡಿಟ್ಟು. ಸೊ ಆ ಥರ ಕಾರ್ಡ್ಗಳು ತುಂಬಾ ಡಿಸೈನ್ ಆಗಿ ವೆರೈಟಿಯಾಗಿ ಬಂದಿದೆ, ಅದನ್ನೆಲ್ಲ ಕೂಡ ಇಟ್ಟಿದ್ರು. ಹಾಗೆಯೇ ಇಲ್ಲಿ ಪರ್ಫ್ಯೂಮ್ ಬಾಟಲ್ಸ್ಗಳು, ಒಂದು ರೀತಿ ತುಂಬಾ ಕ್ಯೂಟ್ ಆಗಿರುವಂತಹ ಒಂದಷ್ಟು ಶೋಕೇಸ್ ಪೀಸ್ಗಳು ಎಲ್ಲವೂ ಕೂಡ ಇಲ್ಲಿ ಇದೆ. ಗ್ಲಾಸ್ ಐಟಮ್ಸ್ಗಳಂತೂ ತುಂಬಾ ಚೆನ್ನಾಗಿದೆ, ಅದ್ರ ಡಿಸೈನು ಫಿನಿಶಿಂಗ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಈ ಗ್ಲಾಸ್ ಮಲ್ಲಿ ಮಾಡಿರುವಂತಹ ಎಲ್ಲ ಬೌಲ್ಗಳಾಗಿರ್ಬೋದು, ಪ್ಲೇಟ್ಸ್ಗಳು, ಶೋ ಪೀಸ್ಗಳು ಎಲ್ಲವೂ ತುಂಬಾ ಇಷ್ಟ ಆಗ್ತಾಯಿತ್ತು. ಸೊ ಕೆಲವರು ಬರೀ ಸ್ಟೀಲ್ ಸಾಮಾನ ಮಾತ್ರ ಇಷ್ಟಪಡ್ತಾರೆ, ಆದರೆ ನನಗೆ ಇದರಲ್ಲೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಇದೆ. ನಾನು ಆಲ್ಮೋಸ್ಟ್ ಮನೇಲಿ ಯೂಸ್ ಮಾಡೋ ಪ್ಲೇಟ್ಸ್ ಆಗಿರ್ಬೋದು, ಕಾಫಿ ಟೀ ಕಪ್ಸ್ ಆಗಿರ್ಬೋದು, ಇದೆಲ್ಲ ನಾನು ಜಾಸ್ತಿ ಆಲ್ಮೋಸ್ಟ್ ಸಾಸರ್ದೇ ಯೂಸ್ ಮಾಡ್ತೀನಿ. ಅಂಥವ್ರಿಗೆ ಇದೊಂದು ಶಾಪ್ ಮಾಡೋದಕ್ಕೆ ಒಳ್ಳೆ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ನಾನು ಗ್ಲಾಸ್ ಐಟಮ್ಸ್ನ ಅಷ್ಟಾಗಿ ತೊಗೊಳಕ್ಕೆ ಹೋಗಲಿಲ್ಲ, ಯಾಕಂದರೆ ನನ್ನ ಮಗ ಇನ್ನೂ ಸಣ್ಣವನು. ಸೊ ಅದನ್ನು ಹೊರಗಡೆ ಇಟ್ಟರೆ ಖಂಡಿತ ಅದನ್ನು ಒಡೆದು ಹಾಳು ಮಾಡೇ ಮಾಡ್ತಾನೆ. ಹಾಗಾಗಿ ನಾನು ಜಸ್ಟ್ ಇದನ್ನು ನೋಡೋದಕ್ಕೇ ತುಂಬ ಇಷ್ಟಪಟ್ಟೆ.
ಆಮೇಲೆ ಮನೆಗೆ ಬೇಕಾಗಿರುವಂತಹ ವಾಟರ್ ಪ್ರೂಫ್ ಮ್ಯಾಟ್ಸ್ಗಳು ಕೂಡ ಇತ್ತು, ಮತ್ತು ಹಾಗೆ ನ್ಯಾಪ್ಕಿನ್ಸ್ಗಳು ಮತ್ತು ಟಾಯ್ಸ್ಗಳೆಲ್ಲವೂ ಕೂಡ ಇದ್ವು. ನನ್ನ ಮಗ ಅಂತೂ ಗನ್ ಬೇಕು ಮತ್ತು ಆ ಮ್ಯಾನು ಈ ಮ್ಯಾನು ಅಂದ್ಕೊಂಡು ಒಂದರಿಂದ ಒಂದು ಡಿಮ್ಯಾಂಡ್ ಇಡ್ತಾನೆ ಇದ್ನು. ನೋಡಿ, ಕಾರ್ಗಳನ್ನ ನೋಡಿದಾಗಂತೂ ಅವ್ನ ಮುಖದಲ್ಲಿ ನಗು ನೋಡಬೇಕಿತ್ತು ಹೇಗಿತ್ತು ಅಂತ. ಅಲ್ಲಿರೋ ಎಲ್ಲ ಟಾಯ್ಸ್ಗಳನ್ನೂ ಒಂದು ರೌಂಡ್ ಆಟ ಆಡಿ ನೋಡಿದ್ನು. ಸೊ ಆಲ್ಮೋಸ್ಟ್ ಇಲ್ಲಿ ನಮ್ಮ ಮನೆಗೆ ಬೇಕಾದಂತಹ ಎಲ್ಲ ಸಾಮಾನುಗಳು ಕೂಡ ಸಿಗ್ತಾಯಿತ್ತು. ಅದು ಕೂಡ ತುಂಬಾ ಕಲರ್ಫುಲ್ಲಾಗಿ. ಕಾಫಿ ಮಗ್ಸ್ ಅಂತೂ ಇಷ್ಟೊಂದು ವೆರೈಟೀಸ್ ಇರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಅಷ್ಟು ಚೆನ್ನಾಗಿತ್ತು, ಅಷ್ಟು ಫ್ಯಾಷನೇಬಲ್ ಆಗು ಕೂಡ ಇತ್ತು. ತುಂಬಾ ಚೆನ್ನಾಗಿದೆ ಮಾತ್ರ ಇಲ್ಲಿ ಬಂದು ಶಾಪ್ ಮಾಡೋದಕ್ಕೆ. ನೋಡಿ, ನನ್ನ ಮಗನ ಶಾಪಿಂಗ್ ಅಂತೂ ಇನ್ನೂ ಮುಗ್ದಿಲ್ಲ. ಸಾಸರ್ ಕಪ್ಪಲ್ಲೂ ಕೂಡ ಅದನ್ನೇ ಹುಡುಕ್ತಿದ್ದಾನೆ, ಕಾರ್ಟೂನ್ ಕ್ಯಾರೆಕ್ಟರ್ಸ್ನ. ಅಂತೂ ಅವನು ಬಿಡಲಿಲ್ಲ. ತನಗಿಷ್ಟವಾದ ಕಾರ್ಟೂನ್ ಕ್ಯಾರೆಕ್ಟರ್ ಆದ ಐರನ್ ಮ್ಯಾನ್ ಕಪ್ನ ಒಂದು ತೊಗೊಂಡು. ವಾವ್, ಎಷ್ಟೊಂದು ವೆರೈಟೀಸ್ ಇದೆ ನೋಡಿ. ನಿಜ ಹೇಳಬೇಕಂದ್ರೆ ಇದೊಂದು ಪ್ಲೇಸ್ಗೆ ಬಂದರೆ ಸಾಕು, ಕಿಚನ್ಗೆ ಬೇಕಾದಂತಹ ಪ್ರತಿಯೊಂದು ಐಟಮ್ಸ್ನೂ ಕೂಡ ನಾವು ಇಲ್ಲಿಂದ ತೊಗೊಂಡು ಹೋಗ್ಬೋದು. ಪ್ರತಿಯೊಂದು ಐಟಮ್ನೂ ಕೂಡ ಇಟ್ಟಿದ್ರು. ನೋಡ್ತಾ ಇದ್ದರೆ ಮುಗಿತಾನೇ ಇರಲಿಲ್ಲ, ಟೈಮ್ ಅಂತೂ ಹೋಗ್ತಾನೆ ಇತ್ತು. ನಮ್ಮ ಮನೆಯವ್ರು ಇನ್ನೂ ನೀನು ಜ್ಯುವೆಲರಿ ಶಾಪಿಗೆ ಬೇರೆ ಹೋಗಬೇಕು ಪಕ್ಕದಲ್ಲಿ, ಸೊ ನಡಿ ಹೋಗೋಣ ಅಂತ ಹೇಳ್ತಾಯಿದ್ರು. ಹಂಗೂ ನಾನು ಆದಷ್ಟು ವಿಡಿಯೋ ಮಾಡಿಕೊಂಡೆ ನಿಮಗೆಲ್ಲರಿಗೂ ತೋರಿಸೋಣ ಅಂತ ಹೇಳಿ. ಬನ್ನಿ, ಇದ್ರ ನೆಕ್ಸ್ಟ್ ನಾನು ನಿಮಗೆ ಜ್ಯುವೆಲರಿ ಮೇಳ ಪಕ್ಕದ ಬಿಲ್ಡಿಂಗಲ್ಲೇ ನಡೀತಾ ಇದೆ. ಸೊ ಅಲ್ಲಿ ಕರ್ಕೊಂಡೋಗಿ ನಾನು ನಿಮಗೆ ಜ್ಯುವೆಲರಿ ಮೇಳ ಹೇಗಿದೆ ಅನ್ನೋದನ್ನು ಕೂಡ ತೋರಿಸ್ತೀನಿ. ನಾನಿಲ್ಲಿ ಒಂದಷ್ಟು ಟಿಫನ್ ಪ್ಲೇಟ್ಸ್ಗಳು, ಹಾಗೆಯೇ ಕಾಫಿ ಟೀ ಕಪ್ಗಳು ಮತ್ತು ಕಿಚನ್ ಕ್ಲೀನಿಂಗ್ಗೆ ಬೇಕಾದ ಒಂದಷ್ಟು ಪ್ರಾಡಕ್ಟ್ಸ್ಗಳನ್ನು ನಾನಿಲ್ಲಿ ಪರ್ಚೇಸ್ ಮಾಡಿ ಈಗ ಬಿಲ್ ಮಾಡಿಸ್ತಾ ಇದ್ದೀನಿ. ಈಗ ಜ್ಯುವೆಲರಿ ಮೇಳ ನಡೀತಾ ಇತ್ತಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಬನ್ನಿ, ಇಲ್ಲಿ ಯಾವ್ಯಾವ ಥರ ಜ್ಯುವೆಲರೀಸ್ ಇದೆ ಅಂತ ನೋಡೋಣ. ಇದು ತುಂಬಾ ಡಿಸ್ಕೌಂಟ್ ಪ್ರೈಸಲ್ಲಿದೆ ಅಂತ ನನಗೆ ಗೊತ್ತಾಗಿದೆ ಆಲ್ರೆಡಿ. ಸೊ ಹೋಗಿ ನನಗೆ ಬೇಕಾದಂಥ ಒಂದಷ್ಟು ಜ್ಯುವೆಲರೀಸ್ಗಳನ್ನು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಿಮಗೂ ಕೂಡ ತೋರಿಸ್ತೀನಿ. ನನಗಿಲ್ಲಿ ಒಳಗಡೆ ಹೋದ ತಕ್ಷಣ ಕಣ್ಣಿಗೆ ಕಂಡಿತ್ತು ವೆಡ್ಡಿಂಗ್ ಜ್ಯುವೆಲರೀಸ್ಗಳು. ವಾವ್, ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಚೋಕರ್ಗಳಂತೂ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು. ವೆಡ್ಡಿಂಗ್ ಜ್ಯುವೆಲರೀಸ್ಗಳು, ಟ್ರೆಡಿಷನಲ್ ಜ್ಯುವೆಲರೀಸ್ಗಳಲ್ಲದೆ ಇಲ್ಲಿ ಫ್ಯಾಷನ್ ಜ್ಯುವೆಲರೀಸ್ಗಳು ಕೂಡ ಇತ್ತು. ನನಗೆ ಕೆಲವೊಂದು ಸ್ಯಾರಿಗೆ ಹಾಗೆ ಡ್ರೆಸ್ಸಸ್ಗೆ ಜ್ಯುವೆಲರೀಸ್ಗಳು ಬೇಕಾಗಿತ್ತು. ಹಾಗಾಗಿ ನಾನು ಕಲರ್ನ ಸೆಲೆಕ್ಟ್ ಮಾಡ್ತಾ ಇದ್ದೆ. ನಿಜ ಹೇಳಬೇಕಂದ್ರೆ ಹೆಣ್ಮಕ್ಳು ಇಲ್ಲಿಗೆ ಬಂದರೆ ಖಂಡಿತ ಅವ್ರಿಗೆ ಟೈಮ್ ಸಾಕಾಗೋದೇ ಇಲ್ಲ. ಅಷ್ಟೊಂದು ವೆರೈಟಿ ಕಲೆಕ್ಷನ್ಸ್ ಇದೆ ಇಲ್ಲಿ. ಇಯರಿಂಗ್ಸ್ಗಳಂತೂ ಒಂದಕ್ಕಿಂತ ಒಂದು ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸ್ಟೋನ್ ವರ್ಕ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದರು ಇಯರಿಂಗ್ಸ್ದು. ಇವೆಲ್ಲ ಜಸ್ಟ್ 50 ರುಪೀಸಿಂದ ಸ್ಟಾರ್ಟ್ ಆಗ್ತಾಯಿತ್ತು. ಮೇಯ್ನಾಗಿ ಇಲ್ಲಿ ಹೇಳಬೇಕಂದ್ರೆ 5 ರುಪೀಸಿಂದ ಹಿಡಿದು ನಿಮಗೆ 500 ರುಪೀಸ್ ತನಕನೂ ಕೂಡ ಇಲ್ಲಿ ಇಯರಿಂಗ್ ಕಲೆಕ್ಷನ್ಸ್ ಇದೆ. ಸೊ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ. ಮೇಯ್ನಾಗಿ ಏನಂದರೆ ಇಲ್ಲಿ ಕಾಲೇಜ್ ಸ್ಟೂಡೆಂಟ್ಸ್ಗಳಂತೂ ಇನ್ನೂ ತುಂಬ ಚೆನ್ನಾಗಿ ಶಾಪ್ ಮಾಡ್ಬೋದು, ಅಷ್ಟೊಂದು ವೆರೈಟಿ ಕಲೆಕ್ಷನ್ಸ್ ಇದೆ ಇಲ್ಲಿ. ಕೆಲವರು ಗ್ರ್ಯಾಂಡ್ ಆಗಿರುವಂತಹ ಜ್ಯುವೆಲರೀಸ್ಗಳನ್ನು ಇಷ್ಟಪಡೋದಿಲ್ಲ, ಅಂಥವ್ರಿಗೂ ಕೂಡ ಇಲ್ಲಿ ಸಿಂಪಲ್ ಆಗಿರೋ ಜ್ಯುವೆಲರೀಸ್ ಕಲೆಕ್ಷನ್ ಕೂಡ ಇದೆ. ಕಾಲೇಜ್ ಸ್ಟೂಡೆಂಟ್ಸ್ಗಳು ಹಾಗೆಯೇ ಸ್ಕೂಲ್ಗೆ ಹೋಗೋರಿಗೆ ಸಿಂಪಲ್ ಆಗಿರುವಂತಹ ಇಯರಿಂಗ್ಸ್ಗಳನ್ನ ತುಂಬ ಇಷ್ಟಪಡ್ತಾರೆ. ಅಂಥವ್ರಿಗೆ ಇಲ್ಲಿ ತುಂಬಾ ಕಲೆಕ್ಷನ್ಸ್ ಇದೆ. ಅಷ್ಟೇ ಅಲ್ಲದೆ ಬ್ಯೂಟಿ ಪ್ರಾಡಕ್ಟ್ಸ್ಗಳು ಕೂಡ ಇದೆ. ಲಿಪ್ಸ್ಟಿಕ್ ಆಗಿರ್ಬೋದು ಮತ್ತು ನೈಲ್ ಪಾಲಿಷ್ಗಳು ಪ್ರತಿಯೊಂದು ಕೂಡ ಇಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ಸೊ ನನಗಂತೂ ಈ ಕಲೆಕ್ಷನ್ಸ್ ತುಂಬಾ ಇಷ್ಟ ಆಯಿತು. ನನಗೆ ಅಂತಲ್ಲ, ಇಲ್ಲಿ ಹೋಗೋ ಪ್ರತಿಯೊಂದು ಹೆಣ್ಣುಮಕ್ಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಅಷ್ಟು ಒಳ್ಳೆ ಕಲೆಕ್ಷನ್ಸ್ನ ಇಲ್ಲಿ ಇಟ್ಟಿದ್ದಾರೆ. ಈ ಬಿಲ್ಡಿಂಗಲ್ಲಿರುವ ಎಲ್ಲ ಮೇಳಗಳು ಕೂಡ ಈ ಜುಲೈ 30th ತನಕ ಮಾತ್ರ ಇರುತ್ತೆ. ಸೊ ಮೈಸೂರಿನಲ್ಲಿರೋರ್ಗಂತೂ ಇದು ಒಂದು ರೀತಿ ಹಬ್ಬ ಅಂತಲೇ ಹೇಳ್ಬೋದು ಹೋಗಿ ಶಾಪಿಂಗ್ ಮಾಡೋದಕ್ಕೆ. ಎಲ್ಲ ರೀತಿಯ ಬ್ಯೂಟಿ ಪ್ರಾಡಕ್ಟ್ಸ್ಗಳು ಹಾಗೆಯೇ ಜ್ಯುವೆಲರೀಸ್ ಕಲೆಕ್ಷನ್ಗಳು ಎಲ್ಲವೂ ಕೂಡ ಇಲ್ಲಿ ನಮಗೆ ಒಂದೇ ಪ್ಲೇಸಲ್ಲಿ ಸಿಗುತ್ತೆ. ನಾವು ಹೊರಗಡೆ ಇದನ್ನೆಲ್ಲ ಬೈ ಮಾಡಬೇಕಂದ್ರೆ ಒಂದು ಶಾಪಿಂದ ಒಂದು ಶಾಪ್ಗೆ ಹೋಗೋಷ್ಟರಲ್ಲಿ ನಮಗೆ ಟೈಮ್ ಆಗಿಬಿಡುತ್ತೆ. ಹಾಗಾಗಿ ಇಲ್ಲಿ ಎಲ್ಲವೂ ಒಂದೇ ಕಡೆ ಸಿಕ್ಕಿದ್ರಿಂದ ನನಗೆ ತುಂಬಾ ಶಾಪಿಂಗ್ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಬಂತು. ನನಗಂತೂ ಪರ್ಸ್ನಲಿ ನನ್ನ ಟೈಮ್ ತುಂಬಾ ಸೇವ್ ಆಯಿತು. ನೋಡಿ, ಯಾವುದು ಪ್ರಾಡಕ್ಟ್ಸ್ ಇಲ್ಲ ಅಂತ ಪ್ರತಿಯೊಂದು ಪ್ರಾಡಕ್ಟ್ಸ್ಗಳನ್ನೂ ಕೂಡ ಇಟ್ಟಿದ್ದಾರೆ. ಐರ್ ಲ್ಯಾಶಸ್ ಆಗಿರ್ಬೋದು, ಐರ್ ಲೈನರ್ ಆಗಿರ್ಬೋದು, ಹೇರ್ ಪಿನ್ನು ಮತ್ತು ಪ್ರತಿಯೊಂದು ಕೂಡ ಫೇಸ್ ಪ್ಯಾಕ್ ಆಗಿರ್ಬೋದು, ಎಲ್ಲ ಕಲೆಕ್ಷನ್ಸು ಕೂಡ ಇಲ್ಲಿ ಇದೆ. ಇಲ್ಲಿದ್ದ ಪ್ರತಿಯೊಂದು ಕಲೆಕ್ಷನ್ಸ್ನು ಕೂಡ ನಾನು ನಿಮಗೆ ತೋರಿಸಿದ್ದೀನಿ. ನಿಮ್ಗೆ ಏನಾದರೂ ನೆಸೆಸಿಟಿ ಇದ್ದು ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಇಲ್ಲಿ ಹೋಗಿ ಬೈ ಮಾಡ್ಬೋದು. ಈ ಮೇಳವನ್ನು ಮೈಸೂರು ಫ್ಯಾಷನ್ ಜ್ಯುವೆಲರಿ ಹಬ್ ಅವರು ಹಾಕಿದ್ದಾರೆ. ಪ್ರತಿ ವರ್ಷವೂ ಕೂಡ ಇಲ್ಲಿ ಈ ರೀತಿಯ ಮೇಳವನ್ನು ಹಾಕ್ತಾ ಇರ್ತಾರೆ. ಸೊ ಎಲ್ಲ ಜ್ಯುವೆಲರಿ ಕಲೆಕ್ಷನ್ಗಳು ತುಂಬಾ ಚೆನ್ನಾಗಿದೆ. ಹಾಗೆಯೇ ಇವ್ರದನ್ನು ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ ಕೂಡ ನೀವು ಆನ್ಲೈನಲ್ಲಿ ಈ ಜ್ಯುವೆಲರೀಸ್ಗಳನ್ನ ಬುಕ್ ಮಾಡ್ಕೋಬಹುದು.
ನಿಮಗೆಲ್ಲ ಈ ಕಲೆಕ್ಷನ್ಸ್ ಹೇಗೆ ಅನ್ನಿಸ್ತು ಅನ್ನೋದನ್ನು ತಪ್ಪದೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನಿಮಗೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದರಿಂದ ನಾವು ಹಾಕೋ ಪ್ರತಿಯೊಂದು ವೀಡಿಯೋಸ್ಗಳನ್ನು ಕೂಡ ನೀವು ನೋಡ್ಬೋದು. ಈ ಮೇಳ ನಡೀತಾ ಇರೋದು ಮೈಸೂರಿನ JLB ರೋಡ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಬಿಲ್ಡಿಂಗಲ್ಲಿ. ನನಗಂತೂ ಇಲ್ಲಿನ ಪ್ರತಿಯೊಂದು ಕಲೆಕ್ಷನ್ಸ್ ಕೂಡ ತುಂಬಾ ಇಷ್ಟ ಆಯಿತು. ಏಕೆಂದರೆ ತುಂಬಾ ಆಫರ್ಡೆಬಲ್ ಪ್ರೈಸಲ್ಲಿ ಸೇಲ್ ಆಗ್ತಿದೆ ಇಲ್ಲಿ. ನಿಮಗೂ ಕೂಡ ಏನಾದರೂ ಈ ರೀತಿಯ ಕಲೆಕ್ಷನ್ಸ್ಗಳು ಇಷ್ಟ ಆಗಿದ್ದು ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ನೀವು ಈ ಪ್ಲೇಸ್ಗೆ ಮಿಸ್ ಮಾಡದೆ ವಿಸಿಟ್ ಮಾಡಿ. ನಾನು ನಿಮಗೆ ಈ ಫ್ಯಾಷನ್ ಜ್ಯುವೆಲರಿ ಹಬ್ಬರ ಇನ್ಸ್ಟಾಗ್ರಾಮ್ ID ಕೂಡ ತೋರಿಸ್ತಾ ಇದ್ದೀನಿ. ಸೊ ನೀವು ಇನ್ಸ್ಟಾಗ್ರಾಮಿಂದ ಆನ್ಲೈನಲ್ಲೂ ಕೂಡ ಈ ಜ್ಯುವೆಲರೀಸ್ಗಳನ್ನು ಪರ್ಚೇಸ್ ಮಾಡ್ಬೋದು. ಈ ದಿನದ ಎಲ್ಲ ಶಾಪಿಂಗ್ ಕೂಡ ಮುಗೀತು. ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದು ಕೂಡ ನನಗೆ ತುಂಬಾ ಖುಷಿ ಕೊಡ್ತು. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಭೂವೀಸ್ ವ್ಲಾಗ್.